ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಗಣಗ್ಲೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಾರನಗೆರೆ ಜಯರಾಮ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಹೋಬಳಿಯ ಮುಖಂಡರಾದ BM ಪ್ರಕಾಶ್, ಮುಸ್ಸಂದ್ರ MA ಕೃಷ್ಣಾರೆಡ್ಡಿ, ಬಾಬುರೆಡ್ಡಿ ಸೇರಿದಂತೆ ಇತರೆ ಮುಖಂಡರು ಅಭಿನಂದಿಸಿ ಸನ್ಮಾನಿಸಿದರು. ಹೌದು, ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಗಣಗಲೂರು ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಯಲ್ಲಪ್ಪನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನ ನಿಗದಿ ಮಾಡಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಮಾರನಗೆರೆ ಜಯಪ್ಪನವರು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ನಾಮಪತ್ರವನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಡಾಕ್ಟರ್ CN ನಾರಾಯಣಸ್ವಾಮಿ ಅವಿರೋಧ ಆಯ್ಕೆ ಮಾಡಿ ಘೋಷಣೆಯನ್ನ ಹೊರಡಿಸಿದ್ದಾರೆ. ಕಾರ್ಯಕರ್ತರನ್ನ ಮತ್ತು ನಾಯಕರ ಜೊತೆ ಚಪ್ಪಾಳೆ ಕೊಟ್ರೆ ಹೊಡೀರಿ, ಚಪ್ಪಾಳೆ ಆಗ್ರಿ, ಯಾರು ಇಲ್ಲ ಅಷ್ಟು ಆಗ್ರಿ, ಈಗ ಆಗ್ರಿ, ಎಲ್ಲ ಆಗ್ರಿ, ಇನ್ನು ಇದೇ ಸಂದರ್ಭದಲ್ಲಿ ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡ BM ಪ್ರಕಾಶ್ ಮಾತನಾಡಿ, ನೂತನ ಅಧ್ಯಕ್ಷರಾದವರು ಇರುವ ಅಲ್ಪಾವಧಿಯಲ್ಲಿಯೇ ಉತ್ತಮ ಜನಪರ ಕೆಲಸ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಪ್ರಮುಖವಾಗಿ ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಆದ್ಯತೆ ನೀಡಬೇಕು. ಬೇಸಿಗೆ ಕಾಲ ಇರುವುದರಿಂದ ನೀರಿನ ಸಮಸ್ಯೆ ಹೆಚ್ಚಾಗಲಿದ್ದು, ಮೊದಲು ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದರು. ಅಲ್ಲಿ ಆ ಪಕ್ಷದ ಮುಖಂಡರು ಒಳ್ಳೆ ನಿರ್ಧಾರ ತಗೊಂಡು ಬೇಡಪ್ಪ ಚುನಾವಣೆ ನಡೆಸೋದು ಬೇಡ ಅವಿರೋಧವಾಗಿ ಸಹಕರಿಸಿದ BJPಯ 5-6 ಮಂದಿ ಸದಸ್ಯರಿಗೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಇರುವಂಥ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದ ಜಯಪ್ಪನವರು ಮತ್ತು PDO ಅವರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ 15 ಜನ ಗ್ರಾಮ ಪಂಚಾಯತ್ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಉಳಿದ ಅವಧಿನ ಎಲ್ಲ ಗ್ರಾಮಗಳಲ್ಲಿ ವ್ಯಾಜ್ಯರಹಿತವಾಗಿ ಏನು ಬರುವಂಥ ಅನುದಾನನ ಸರಿಯಾಗಿ ಹಂಚಿ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಈ ಮೂಲಕ ನಾನು ಜಯಪ್ಪನಲ್ಲಿ ಆದೇಶನೂ ಮಾಡ್ತೀನಿ, ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚಣ್ಣ ಮೊದಲಿಗೆ ನನ್ನ ಅಭಿನಂದನೆಗಳು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಂಸದರಾದ ದೊಡ್ಡಗೌಡ್ರಿಗೂ ನನ್ನ ಅಭಿನಂದನೆಗಳು. ಕೂಡಳ್ಳಿ ಸೊಣ್ಣಣ್ಣರಾದ ಅವ್ರಿಗೂ ಸಹ, ಸುರೇಶ್ ಅಣ್ಣನವರಿಗೂ ಸಹ ನನ್ನ ಅಭಿನಂದನೆಗಳು. ಹೋಬಳಿ ಮುಖಂಡರುಗಳಾದ ಪ್ರಕಾಶ್ ಅಣ್ಣ, ಕೃಷ್ಣಣ್ಣ, ದೇವರಾಜಣ್ಣ, ಆಮೇಲೆ ಮಂಜುನಾಥ್ ಗೌಡ, ಮುರಾಜಣ್ಣ, ಡೈರಿ ಮಂಜಣ್ಣ, ಆಮೇಲೆ ಮಾರನಗೆರೆ ನಮ್ಮ ದೊಡ್ಡಪ್ಪ ವೆಂಕಟೇಶಪ್ಪನವ್ರಿಗೆ, ಅವರು ಎಲ್ಲ ಹೋಬಳಿ ಮುಖಂಡರುಗಳೆಲ್ಲ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ, ಏನು ಇವಾಗ ಅವಿರೋಧವಾಗಿ ಆಯ್ಕೆಯಾಗಿರುವ 15 ಜನ ಸದಸ್ಯಗಳು ಇವಾಗೇನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ನಂತರ TAPSCMSನ ಅಧ್ಯಕ್ಷ ಬಾಬುರೆಡ್ಡಿ ಮಾತನಾಡಿ, ಶಾಸಕ ಶರತ್ ಬಚ್ಚೇಗೌಡರ ಸಲಹೆ ಸೂಚನೆಯನ್ನ ಪಡೆದು ನೂತನ ಅಧ್ಯಕ್ಷರು ಹೆಚ್ಚಿನ ಅನುದಾನವನ್ನ ತಂದು ಗ್ರಾಮಗಳ ಅಭಿವೃದ್ಧಿಗೆ ಮುಂದಾಗಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಅಧ್ಯಕ್ಷ ಚುನಾವಣೆ ಆಗಿದ್ದು ಜಯಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಶಾಸಕರ ಪರವಾಗಿ ಮತ್ತು ಗ್ರಾಮಸ್ಥರ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾನೆ. ಈಗೇನು ಅಭಿವೃದ್ಧಿ ಕಾರ್ಯಗಳು, ನೀರಿನದಿರ್ಬೋದು, ಚರಂಡಿಗಳ ಕಾರ್ಯಕ್ರಮಗಳಿರ್ಬೋದು, ಅಥವಾ ರಸ್ತೆ ಕಾರ್ಯಕ್ರಮಗಳಿರ್ಬೋದು, ನಮ್ಮದೇ ಸರ್ಕಾರ ಮತ್ತು ನಮ್ಮದೇ ಶಾಸಕರು ಇರೋದ್ರಿಂದ ಇದನ್ನು ತ್ವರಿತಗತಿಯಲ್ಲಿ ಮಾಡೋಂಥ ಅವಕಾಶಗಳು ಜಯಪ್ಪನವ್ರಿಗೆ ಲಭಿಸಿದ್ದಾವೆ. ಇನ್ನೇನು 10 ತಿಂಗಳು
ಕಾಲಾವಕಾಶ ಇದೆ. ಆ 10 ತಿಂಗಳನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಮಾದರಿ ಪಂಚಾಯತಿಯಾಗಿ ಗಂಗಳೂರು ಪಂಚಾಯತಿನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಂತರ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರು ಮಾತನಾಡಿ, ಮಾರಣಗೆರೆ ಜಯಪ್ಪನವರ ಕುಟುಂಬದವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿದ್ದು, ಅವರ ತಂದೆ ವೆಂಕಟೇಶಪ್ಪನವರು ಪಕ್ಷಕ್ಕಾಗಿ ಹೆಚ್ಚು ದುಡಿದಿದ್ದಾರೆ. ಆದ್ದರಿಂದ ಅವರ ಕುಟುಂಬಕ್ಕೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಅವರು ತಮ್ಮ ಸ್ಥಾನವನ್ನ ಸಮರ್ಪಕವಾಗಿ ನಿಭಾಯಿಸಿ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ನಡೆಯುವ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಹೆಚ್ಚು ಶ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ. ಪಕ್ಷದಿಂದ ನಮ್ಮ ಜಯಪ್ಪನವರು ಅವಿರೋಧವಾಗಿ ಅಧ್ಯಕ್ಷರಾಗಿದ್ದಾರೆ. ಅವರ ಕುಟುಂಬದವರಾಗಿರ್ತಕ್ಕಂಥ ವೆಂಕಟೇಶಪ್ಪನವರು ಕೂಡ ಮುಂದೆ ಸುಮಾರು 20 ವರ್ಷ 15 ವರ್ಷಕ್ಕೆ ಮುಂಚೆ ಅವರು ಸಹ ಅಧ್ಯಕ್ಷರಾಗಿದ್ದರು. ಅವರ ಒಂದು ಕುಟುಂಬ ಒಳ್ಳೆಯ ಗೌರವಾನ್ವಿತವಾಗಿ ಕಾಂಗ್ರೆಸ್ ಪಕ್ಷವಾಗಿ ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಮತ್ತು ಅವರ ಫ್ಯಾಮಿಲಿಗೆ ಅಧ್ಯಕ್ಷರ ಸ್ಥಾನವನ್ನು ಸಿಕ್ಕಿರೋದಕ್ಕೆ ಇಡೀ ಪಂಚಾಯಿತಿಯಲ್ಲೆಲ್ಲ ಇಡೀ ತಾಲೂಕಲ್ಲೇ ಎಲ್ಲರೂ ಅಭಿನಂದಿಸ್ತಾ ಇದ್ದಾರೆ. ನಮ್ಮ ಶರತ್ ಬಚ್ಚೇಗೌಡರಿಗೆ ಹಾಗೂ ಎಲ್ಲ ಗ್ರಾಮಸ್ಥರುಗಳಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರ ಅಧ್ಯಕ್ಷರಾಗಿರೋದಕ್ಕೆ. ಇವನ್ನ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇತ್ತು. ನಮ್ಮ ವಿರೋಧ ಜಯಪ್ಪನವರು 15 ಸದಸ್ಯರು ಇದ್ದು ನಮ್ಮ ಪಂಚಾಯತಿಯಲ್ಲಿ 15 ಜನ ಬಂದು ನಮ್ಮ ಜಯಪ್ಪನಿಗೆ ಬೆಂಬಲ ಕೊಟ್ಟು ಜಯಬೇರಿ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಧನ್ಯವಾದ ಹೇಳ್ತೇವೆ. ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ನಡೀತು. ಇವತ್ತು ಎಲ್ಲ ವಿರೋಧ ಆಯ್ಕೆ ಆಗಿದ್ದಾರೆ. ನಮ್ಮ ಜಯಪ್ಪನವರು ಮಾನಂಗೆರೆ. ನೆಕ್ಸ್ಟು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರ್ತದೆ ಏಪ್ರಿಲ್ ಮೇನಲ್ಲಿ. ಎಲ್ಲ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ನಾವು ಕಾಂಗ್ರೆಸ್ ಲೀಡರ್ಗಳು ಏನಿದ್ದಾರೆ, ನಮ್ಮ ಮುಖಂಡರು ಏನಿದ್ದಾರೆ, ಕೃಷ್ಣಾರೆಡ್ಡಿ ಇರ್ಬೋದು, ಪ್ರಕಾಶ್ ಅಣ್ಣ ಇರ್ಬೋದು, ದೊರಜಣ್ಣ ಇರ್ಬೋದು, ಎಲ್ಲ ನಮ್ಮ ಪಂಚಾಯತಿಯಲ್ಲಿ ಹೈಯೆಸ್ಟ್ ಲೀಡು ಕೊಡುವಂಥ ನಮ್ಮ ಜಯಪ್ಪ ನೇತೃತ್ವದಲ್ಲಿ ಮಾಡಬೇಕು ಅಂತ ನಮ್ಮ ನಿರ್ದೇಶ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿಕೃಷ್ಣ, ಯಲ್ಲಪ್ಪ, ಜೆಸಿಪಿ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ಗುಂಡೂರು ನಾರಾಯಣಸ್ವಾಮಿ, ಮುಖಂಡರಾದ ಟಿಕೆ ಕೃಷ್ಣಾರೆಡ್ಡಿ, ಮಾರನಗೆರೆ ನಾಗರಾಜು, ಸಿದ್ದನಾಪುರ ಎಸ್ಕೆ ನಾರಾಯಣಸ್ವಾಮಿ, ತತ್ತನೂರು ಮಂಜುನಾಥ ಗೌಡ ಇತರರು ಇದ್ದರು.